ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಹಸಿ ಕಡಲೆಕಾಲಲ್ಲಿ ಡಿಫ್ರೆಂಟಾಗಿ ಒಂದು ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಕೋಸಂಬರಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಹೆಲ್ತು ಮತ್ತು ವಿಟಮಿನ್ಗಳು ಸಿಗುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ಹಸಿ ಕಡಲೆಕಾಳು ತೊಗೊಂಡಿದ್ದೀನಿ. ಇದು ಸೀಸನ್ ವೈಸು, ಜನವರಿ ತಿಂಗಳಲ್ಲಿ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು, ಗಿಡ ಥರ ಇರುತ್ತೆ. ಸೊ ಕೆಲವ್ರು ತಗೊಂಡು ಕಡಲೆಕಾಳು ಹಾಗೆ ತಿಂತಾರೆ, ಆದರೆ ಈ ಥರ ಕೋಸಂಬರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 1/4 ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ, ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಒಂದು ಅರ್ಧ ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಸಿ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ಸೀಸನ್ ವೈಸ್ ಸಿಗುತ್ತೆ. ಹಸಿ ಕಡಲೆಕಾಳು ಸಿಕ್ಕಿಲ್ಲ ಅಂದರೆ ನೀವು ಒಣಗಿರೋ ಕಡಲೆಕಾಳನ್ನ ನೈಟ್ ನೆನೆ ಹಾಕ್ಬಿಟ್ಟು ನೀವು ಮಾರ್ನಿಂಗ್ ಬೆಳಗ್ಗೆ ಆದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಮಧ್ಯಾಹ್ನ ಆದರೂ ಮಾಡ್ಕೊಂಡು ತಿನ್ಬೋದು. ಮಿನಿಮಮ್ ಏನಿಲ್ಲ ಅಂದ್ರೂ ಈ ಕಡಲೆಕಾಳು ಕೋಸಂಬರಿನ 1 ದಿವಸವರೆಗೂ ಇಟ್ಕೊಂಡು ತಿನ್ಬೋದು, ಯಾಕಂದರೆ ನಿಂಬೆ ರಸ ಹಾಕ್ತಿರಲ್ಲ. ಹಂಗಾಗಿ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಮೆಣಸು ಪುಡಿ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹಸಿಯಾಗಿ ತಿನ್ನೋ ಥರ ಫೀಲ್ ಇರೋಲ್ಲ, ಒಂಥರ ಕೋಸಂಬರಿ ಸೂಪರ್ ಆಗಿರುತ್ತೆ ಡಿಫ್ರೆಂಟಾಗಿ. ಅದರಲ್ಲೂ ತುಂಬ ಜನಕ್ಕೆ ಹೀಟ್ ಇರುತ್ತೆ, ಹೀಟ್ ಮೈ ಅಂಥವ್ರಿಗಂತೂ ಇದು ತುಂಬ ಬೇಗನೆ ಕೂಲ್ ಮಾಡುತ್ತೆ ಬಾಡಿನ. ಸೊ ಅದರಲ್ಲೂ ವಿತೌಟ್ ಫೈರ್ ಕುಕ್ಕಿಂಗ್ ಕೂಡ ಕೇಳಿದ್ರಿ, ಇದು ವಿತೌಟ್ ಫೈರ್ ಕುಕ್ಕಿಂಗೇ ಒಂದು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ನೋಡೋದ್ರಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಸೀಸನಲ್ಲಿ ಸಿಕ್ಕಿದಾಗ ಕಡಲೆಕಾಳು ಕೋಸಂಬರಿ ಮಾಡ್ಕೊಂಡು ತಿನ್ನೋದಂತ ಖಂಡಿತ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊತೀನಿ. ಖಂಡಿತ ರೆಸಿಪಿ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.